ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ತೊಗರಿಬೇಳೆ ಬೆಲ್ಲದ ಹೋಳಿಗೆ. ಇವಾಗ ನಾನು ಒಂದು ಪುಟ್ಟಿ ತೊಗೊಂಡು ಹೋಳಿಗೆಗೆ ಹಿಟ್ಟು ನಾದ್ಕೊಳ್ಳೋಣ್ರಿ. ಒಂದು ಗ್ಲಾಸ್ ಮೈದಾ ಹಿಟ್ಟು ಹಾಕ್ಕೊಂಡಿನಿ ನೋಡ್ರಿ. ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ ಹಾಕ್ಕೊಂಡಿನಿ ರೀ. ಇವಾಗ ಅದನ್ನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಹಿಟ್ಟು ಜೊತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹೋಳಿಗೆ ಹಿಟ್ಟು ನಾದ್ಕೊಳ್ಳೋಣ್ರಿ. ಈ ಥರ ನಾದ್ಕೋಬೇಕು ಹೋಳಿಗೆ ಹಿಟ್ಟು. ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ ನೋಡ್ರಿ. ಹೋಳಿಗೆ ಹಿಟ್ಟಿದು ಹದ ಆದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾವೆ. ಅದಕ್ಕೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕ್ರಿ. ನೋಡಿ ಈ ಥರ ಮಿತ್ಕೊಂಡು ನಾದ್ಕೊಂಡು ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೆನೆಯಿಡೋಣ ಹಿಟ್ಟನ್ನ. ಇವಾಗ ಇದು ಹಿಟ್ಟು 1 ರಿಂದ 2 ತಾಸು ನೆನಿಲ್ರಿ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ನೆನೆಯೋದಕ್ಕೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಅದು ನೀರು ಕಾಯಿಲ್ರಿ. ನಾನು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸು ತೊಗರಿಬೇಳೆ ತೊಗೊಂಡು ನೋಡ್ರಿ. ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬೇಕು. 1-2-3 ಸಲ ತೊಳ್ಕೊಂಡು ಇವಾಗ ಇವು ನೀರು ಬಿಸಿಯಾಗಿದೆ ಅಲ್ಲ, ಇದಕ್ಕೆ ಬೇಳೆನ ಹಾಕ್ಕೊಳ್ಳೋಣ್ರಿ ಕುದಿಯೋದಕ್ಕೆ. ನೀರು ಕುದಿತಾವಲ್ಲ, ಈಗ ಬೇಳೆ ಹಾಕ್ಕೊಂಡ್ರಲ್ಲ, ಇವಾಗ ಗ್ಯಾಸ್ ಸಣ್ಣ ಮಾಡ್ಕೊಳ್ರಿ. ಸಣ್ಣ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಡ್ರಿ. ಇದು ಅರಿಶಿನ ಮತ್ತು ಎಣ್ಣೆ ಅದಕ್ಕೆ ಹಾಕೋದಂದ್ರೆ ಇವು ಬೇಳೆ ಬೇಗ ಕುದಿತಾವ ಅಂಥೇಳಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕ್ಕೊಂಡು ಕುದಿಸಾಕಿಡ್ಬೇಕ್ರಿ. ಇವಾಗ ನೋಡಿ ಬೇಳೆ ಕುದ್ದಿದೆ. ಗ್ಯಾಸ್ ಆರಿಸ್ಬಿಟ್ಟು ನಾನು ಅದನ್ನ ಕಟ್ ಬಸ್ಕೋತೀನಿ ರೀ. ಒಂದು ಪಾತ್ರೆಗೆ ಕಟ್ ಬಸದು ತಗೊಳ್ಳೋಣ. ಆಮೇಲೆ ಈ ಕಟ್ ಏನಿರ್ತೈತಲ್ರಿ, ನೀವು ಸಾರು ಮಾಡೋದಕ್ಕೆ ಬಳಸ್ಕೊಡ್ರಿ. ಕಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಗ್ಯಾಸ್ ಆನ್ ಮಾಡಿ ಸಣ್ಣ ಇಟ್ಕೊಂಡು ಆ ಬ್ಯಾಳಿಗೆ ಬಸ್ತಿದ್ವಲ್ರಿ, ಅದಕ್ಕೆ ಬೆಲ್ಲ ಹಾಕ್ಕೋತಾ ಇದ್ದೀನಿ ರೀ. ಅದೇ ಗ್ಲಾಸಲ್ಲೇ 3/4 ಗ್ಲಾಸ್ ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿರಿ. ಅರ್ಧ ಗ್ಲಾಸ್ ಬ್ಯಾಳಿಗೆ 3/4 ಗ್ಲಾಸ್ ಬೆಲ್ಲ ಹಾಕ್ಕೊಂಡ್ರೆ ಸಿಹಿ ಕರೆಕ್ಟ್ ಹಾಕಾವ್ರಿ. ಅರ್ಧಕ್ಕರ್ಧ ಹಾಕ್ಕೊಂಡ್ರೆ ಸಪ್ಪು ಅನ್ನಿಸ್ತಾವೆ. ಅದಕ್ಕೆ ನಾನು 3/4 ಗ್ಲಾಸ್ ಬೆಲ್ಲ ಹಾಕೀನಿ ರೀ. ಹಾಕಿ ಕುದಿಸ್ಕೋಬೇಕು ಒಂದು ಸ್ವಲ್ಪ. ಬ್ಯಾಳಿ ಬೆಲ್ಲ ಕುದ್ಮೇಲೆ ಅದಕ್ಕೊಂದು ಏಲಕ್ಕಿ ಸುಲಿದು ಹಾಕ್ಕೊಂಡಿನಿ ನೋಡಿರಿ. ಅದು ಪೂರ್ತಿ ತಣ್ಣಗಾಗಲ್ರಿ. ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹಾಕ್ಕೋಬೇಕು. ಇವಾಗ ನಾನು ನೋಡಿರಿ ಪೂರ್ತಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿರಿ. ಹೂರಣನ ನೈಸಾಗಿ ರುಬ್ಕೊಳ್ರಿ. ಹೋಳಿಗೆ ಅಂದ್ರೆ ಚೆನ್ನಾಗಿ ಬರ್ತಾವೆ ನೋಡಿ. ಈ ಥರ ನೈಸಾಗಿರಲಿ. ಹಿಟ್ಟು ಕೂಡ ಹದ ಇರ್ಬೇಕ್ರಿ, ಮತ್ತು ಹೂರಣನೂ ಹದ ಇರ್ಬೇಕ್ರಿ ಹೋಳಿಗೆ ಮಾಡೋದಕ್ಕೆ. ನೀವು ಈ ವಿಡಿಯೋನ ಪೂರ್ತಿ ನೋಡಿರಿ. ಸ್ಕಿಪ್ ಮಾಡ್ದನ ಮೊದಲಿಂದ್ರೂ ಪೂರ್ತಿ ಸ್ಕಿಪ್ ಮಾಡ್ದನ ನೋಡಿದ್ರೆ ನೀವು ಹೋಳಿಗೆ ಹ್ಯಾಂಗೆ ಮಾಡೋದಂತ ಗೊತ್ತಾಕವ್ರಿ. ನೀವು ಮೊದಲೇ ಸರ್ ಹೋಳಿಗೆ ಮಾಡೋರು ಕೂಡ ಇದನ್ನು ನೋಡಿ ನೀವು ಮಾಡ್ಕೋಬೋದು. ಅಷ್ಟು ತುಂಬ ಈಸಿಯಾಗಿ ಐತಿ ಮತ್ತು ಅಷ್ಟು ಸುಲಭ ಐತಿ ನೋಡಿರಿ ನಿಮ್ಗೆ ಇದು ಮಾಡೋದು ಹೋಳಿಗೆನ. ನೋಡಿರಿ ಈಗ ಹಿಟ್ಟು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು. ಈ ಥರ ಮಿತ್ಕೋಬೇಕು ಒಂಚೂರು. ಮಿತ್ಕೊಂಡು ಇವಾಗ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಳ್ಳಿ ತೊಗೊಳ್ರಿ. ಉಳ್ಳಿ ಮಾಡಿಕೊಂಡು ಹೂರಣ ತುಂಬ್ಕೋಬೇಕು. ನಾನು ಇದು 1 ಲೋಟ ಮೈದಾ ಹಿಟ್ಟು ಅದು ಅರ್ಧ ಗ್ಲಾಸ್ ತೊಗರಿಬೇಳೆಗೆ ಮಾಡಿದ್ದೀನಲ್ರಿ. ಇದು 10 ಹೋಳಿಗೆ ಆಗ್ಯಾವ ನೋಡಿರಿ. ನಾವು ಈಗ ಮಾಡಿ ತೋರಿಸ್ತೀನಲ್ಲ, ಈ ಸೈಜಿನೂ 10 ಹೋಳಿಗೆ ಆಗ್ಯಾವ ನೋಡಿರಿ. ನೋಡಿ ಇಷ್ಟು ತೊಗೊಂಡು ನೋಡಿರಿ ನಾನು ಹೂರಣನ ತೊಗೊಂಡು ತುಂಬ್ಕೋತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಕರೆಕ್ಟಾಗಿ ಸ್ಕಿಪ್ ಮಾಡ್ದೆ ನೋಡ್ಕೊಂಡ್ರೆ ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿರಿ. ನೀವು ಮೊದಲೇ ಸರಿ ಹೋಳಿಗೆ ಮಾಡೋರು ಕೂಡ ಈಸಿಯಾಗಿ ಹೋಳಿಗೆ ಮಾಡ್ಕೋಬೋದು. ನೀವು ಏನಪ್ಪ ಹೋಳಿಗೆ ಬರಲ್ಲ ಅಂತ ಅಂದ್ಕೊಳಂಗಿಲ್ಲ. ಎಷ್ಟು ಈಸಿ ಐತೆ ನೋಡಿರಿ ಹೋಳಿಗೆ ಮಾಡೋದು. ನಿಮ್ಗೆ ಯಾವಾಗಾದ್ರೂ ಬೇಕು ತಿನ್ಬೇಕು ಅನಿಸ್ದಾಗ ಕೂಡ ಮಾಡ್ಕೋಬೋದು. ನೀವು ಹಬ್ಬಕ್ಕಂತೂ ಮಾಡೇ ಮಾಡ್ತೀರಲ್ಲ, ಈ ಥರ ತೊಗರಿಬೇಳೆ ಮಾಡ್ಕೊಂಡು ನೋಡಿರಿ. ಹೋಳಿಗೆನ ತುಂಬ ರುಚಿಯಾಗಿರ್ತಾವೆ ಮತ್ತು ಬೇಗನೆ ಆಗ್ತಾವೆ. ಈಸಿನೂ ಐತೆ ನೋಡಿರಿ ಇದು ಮಾಡೋದು. ಭಾಳ ಈಸಿ ಐತ್ರಿ. ಒಂದೇ ಸರಿ ಮಾಡೋರು ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು ಹೋಳಿಗೆನ. ನಾನು ಎಣ್ಣೆ ಹಾಳಿ ತೊಗೊಂಡಿನಿ ರೀ ಪ್ಲಾಸ್ಟಿಕ್ಕಿಂದು. ಅದ್ರ ಮೇಲೆ ಈ ತುಂಬಿದ ಉಳ್ಳಿ ಇಟ್ಕೊಂಡು ಅದು ಎಣ್ಣೆಗೆ ಹಾಳಿಗೆ ಒಂದು ಸ್ವಲ್ಪ ಎಣ್ಣೆ ಸವ್ರ್ಕೋಬೇಕ್ರಿ. ಸವ್ರ್ಕೊಂಡು ಉಳ್ಳಿ ಇಟ್ಕೊಂಡು ಈ ಥರ ತಟ್ಕೋಬೇಕು ಕೈಯಿಂದ. ಒಂದು ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಿಸ್ಕೋತೀನಿ ರೀ.
ನಿಮ್ಗೆ ಬೇಕಂದ್ರೆ ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ಲೇನೂ ಮಾಡ್ಕೋಬೋದು ರೀ. ನಾನಿದು ಎಣ್ಣೆ ಹಾಳಿಲೇ ಮಾಡ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಕೈಲಿ ಒಂಚೂರು ತಟ್ಕೊಂಡು ಲಟ್ಟಿಸ್ಕೋಬೇಕು. ಇವಾಗ ಇದು ನಾನು ಹೋಳಿಗೆ ಲಟ್ಸೋದ್ರಾಗ ಸ್ವಲ್ಪ ಹಂಚು ಕಾಯಿಲೆ ಅಂಥೇಳಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಅದು ಹಂಚು ಬಿಸಿಯಾಗಿದೆ ನೋಡಿ. ಈ ಥರ ಲಟ್ಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಹಿಟ್ಟು ನೆಂದ್ರೆ ಮತ್ತು ಹೂರಣ ಹದ ಇದ್ರೆ ಚೆನ್ನಾಗಿ ಬರ್ತಾವ್ರಿ ಹೋಳಿಗೆ. ಅದಕ್ಕೆ ಸ್ಕಿಪ್ ಮಾಡ್ದೇ ನೀವು ನೋಡ್ಕೊಡ್ರಿ ವಿಡಿಯೋನ ನೋಡಿ. ಇವಾಗ ಹಂಚು ಬಿಸಿಯಾಗಿದೆ. ಉರಿನ ಸಣ್ಣ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕ್ರಿ ಹಂಚಿಗೆ. ಸವರ್ಕೊಂಡು ಈಗ ಪೇಪರ್ ತೊಗೊಂಡು ಹಂಚಿನ ಮೇಲೆ ಹಾಕ್ಕೊಂಡು ಈ ಥರ ಕೈಯಿಂದ ಬಿಡಿಸ್ಕೋಬೇಕು ನೋಡಿರಿ. ನೋಡಿ ಎಷ್ಟು ಈಸಿ ಇದೆ ನೋಡಿರಿ ಮಾಡೋದು. ಇವಾಗ ಸುತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಗ ಹೊಳಿಸಿ ಹಾಕ್ಕೋಬೇಡ್ರಿ. ಒಂದು 4-5 ಸೆಕೆಂಡ್ ಬಿಟ್ಟು ಹೊಳಿಸಿ ಹಾಕ್ಕೊಳ್ರಿ ನೋಡಿ. ಇವಾಗ ಒಂದು 4-5 ಸೆಕೆಂಡ್ ಆದಮೇಲೆ ಹೊಳಿಸಿ ಹಾಕ್ಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಹಿಂದೆ ಒಂದು ಸೈಡ್ ಬೆಂದಾದ್ಮೇಲೆ ಹೊಳಿಸಿ ಹಾಕ್ಕೋಬೇಕು. ಹೊಳಿಸಿ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ. ಚುಚ್ಚುಗುದ್ಲೆ ಒಂದು ಸ್ವಲ್ಪ ಮೆತ್ತಗೆ ಪ್ರೆಸ್ ಮಾಡ್ಬೇಕ್ರಿ. ಒತ್ತಿ ಬಿಡ್ರಿ, ನಿಧಾನಕ್ಕೆ ಪ್ರೆಸ್ ಮಾಡಿಕೊಡ್ರಿ. ಅಂದರೆ ಎರಡು ಸೈಡು ಚೆನ್ನಾಗಿ ಬೇಯ್ತಾವೆ ಹೋಳಿಗೆ ನೋಡಿ. ಇವಾಗ ಇದು ರೆಡಿ ಆಯಿತು, ತೆಗಿತಾ ಇದ್ದೀನಿ. ಇನ್ನೊಂದು ತೋರಿಸ್ತೀನಿ ನೋಡಿರಿ. ಅದೇ ಮೊದಲೇದು ಮಾಡಿದ್ರಲ್ಲ ಅದೇ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಒಂದು ಉಳಿ ತೊಗೊಳ್ರಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಕೊಡ್ರಿ. ನಾನು ಈ ಸೈಜ್ ಮಾಡಿದ್ದೀನಲ್ಲ 10 ಹೋಳಿಗೆ ಆಗ್ಯಾವ ನೋಡ್ರಿ ಇವು ಅರ್ಧ ಗ್ಲಾಸಿಗೆ. ನೋಡಿ ಈ ಥರ ಹೂರಣನ ತೊಗೊಂಡು ತುಂಬ್ಕೋಬೇಕು. ನೀವು 2-3 ಇದ್ರೆ ಮನೆಯಲ್ಲಿ ಇದು ಕರೆಕ್ಟ್ ಆಗುತ್ತೆ ನೋಡಿರಿ. ಹೋಳಿಗೆ ಅರ್ಧ ಗ್ಲಾಸಿಗೆ ಕರೆಕ್ಟ್ ಆಗ್ತಾವೆ ನೋಡಿರಿ ಇವು 8-10 ಹೋಳಿಗೆ ನೋಡಿ. ಈ ಥರ ತುಂಬ್ಕೋಬೇಕು. ತುಂಬ್ಕೊಂಡು ಪೇಪರ್ಗೆ ಒಂಚೂರು ಎಣ್ಣೆ ಸವರ್ಕೊಂಡು ಉಳ್ಳಿ ಇಟ್ಕೊಂಡು ಸ್ವಲ್ಪ ತಟ್ಕೋಬೇಕು. ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ಈ ಥರ ತಟ್ಕೊಂಡು ಕೋಲಿಂದ ಲಟ್ಸ್ಕೋಬೇಕು. ಕೋಲಿಗೆ ಕೂಡ ಒಂಚೂರು ಎಣ್ಣೆ ಸವರ್ಕೊಳ್ರಿ ಲಟ್ಸೋ ಕೋಲಿಗೆ. ಅಂದರೆ ನಿಮ್ಗೆ ಲಟ್ಸೋದಕ್ಕೆ ಚೆನ್ನಾಗಿ ಬರುತ್ತೆ, ಈಸಿ ಆಗುತ್ತೆ ನೋಡಿ. ಈ ಥರ ಲಟ್ಸ್ಕೋಬೇಕು. ನೋಡಿ ಈ ಥರ ಲಟ್ಸ್ಕೊಂಡು ಪೇಪರ್ ಹಿಂಗೆ ಬಳಸ್ಕೊಂಡು ನೀವು ಲಟ್ಸ್ಕೊಳ್ರಿ. ನಿಮ್ಗೆ ಅದು ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದಾಗಿ ತೆಳ್ಳಗೆ ತಿಕ್ಕೊಳ್ರಿ ನೋಡಿ. ಈ ಥರ ಅಂಚಿನೇ ತಿಕ್ಕೋಂತ ಹೋಗ್ರಿ ತೆಳ್ಳಗೆ. ನಿಮ್ಗೆ ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತನ ತಿಕ್ಕೊಳ್ರಿ ನೋಡಿ. ಈ ಥರ ಆಯ್ತು ನೋಡ್ರಿ. ಈ ಸೈಜ್ ಆಯ್ತು ನೋಡ್ರಿ ಇದು. ಇವಾಗ ಪೇಪರ್ನ ಇದನ್ನು ಹಾಕ್ಕೊಳ್ಳೋಣ್ರಿ ಹಂಚಿನ ಮೇಲೆ. ಈ ಥರ ಲಟ್ಸ್ಕೊಂಡ ಮೇಲೆ ಇದು ಪೇಪರ್ ತೊಗೊಂಡು ಹಾಕ್ಕೋಬೇಕು. ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ಇವಾಗ ನೋಡಿ ಪೇಪರ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ. ಈ ಥರ ಪೇಪರ್ ಹಾಕ್ಕೊಂಡು ಕೈಯಿಂದ ಸ್ವಲ್ಪ ಹಿಂಗೆ ಬಿಡಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತಲೂ ಒಂದು 4-5 ಸೆಕೆಂಡ್ ಬಿಟ್ಟು ಹೊಳಿಸಿ ಹಾಕ್ಕೊಳ್ರಿ ನೋಡಿ. ಹೆಂಗೆ ಉಬ್ಬುತ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೆಂಗೆ ಉಬ್ಬಿದೆ ನೋಡಿ. ಸ್ವಲ್ಪ ಪ್ರೆಸ್ ಮಾಡಿಕೊಡ್ರಿ, ಎರಡು ಸೈಡು ಚೆನ್ನಾಗಿ ಬೇಯುತ್ತೆ ಅಂದ್ರೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ತೆಗಿತೀನಿ ನೋಡಿರಿ. ಇವಾಗ ರೆಡಿ ಆಯಿತು ನೋಡಿರಿ ಇವು. ಮತ್ತು ನಾವು ಇದು ಹೋಳಿಗೆ ಜೊತೆಗೆ ಹಬ್ಬದ ಊಟನೂ ರೆಡಿ ಮಾಡಿ ನೋಡಿರಿ. ಯಾಕಂದರೆ ಇದು ಕಟ್ಟು ಬಸ್ತಿದ್ರಲ್ರಿ, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ, ಅನ್ನ, ಹೋಳಿಗೆ ಎಲ್ಲ ಇದು ರೆಡಿ ಆಯ್ತು ನೋಡಿರಿ ಹಬ್ಬದ ಊಟ. ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.